ಪಿಟಿ ಉಷಾ ಪತಿ ವಿ ಶ್ರೀನಿವಾಸನ್ ವಿಧಿವಶರಾಗಿದ್ದಾರೆ. ಐಒಒ ಅಧ್ಯಕ್ಷೆ, ರಾಜ್ಯಸಭಾ ಸದಸ್ಯೆ ಪಿಟಿ ಉಷಾ ಪತಿ ಇದೀಗ ಮೃತಪಟ್ಟಿರುವುದು. ಬೆಳಗಿನ ಜಾವ ಕುಸಿದು ಬಿದ್ದಿದ್ದರು ಶ್ರೀನಿವಾಸನ್. ಪತ್ನಿ ಹಾಗೂ ಪುತ್ರನನ್ನ ಇದೀಗ ಶ್ರೀನಿವಾಸನ್ ಅಗಲಿದ್ದಾರೆ. ಪ್ರಧಾನಿ ಮೋದಿ ಸೇರಿದಂತೆ ಗಣ್ಯರು ಕಂಬನಿ ವ್ಯಕ್ತಪಡಿಸಿದ್ದಾರೆ. ಉಷಾರ ಕ್ರೀಡಾ ಜೀವನದ ಶಕ್ತಿಯಾಗಿದ್ದರು ಅವರ ಪತಿ ಶ್ರೀನಿವಾಸನ್. ಇದೀಗ ಪಿಟಿ ಉಷಾ ಅವರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪತ್ನಿ ಪಿಟಿ ಉಷಾ ಹಾಗೂ ಪುತ್ರ ಉಜ್ವಲ್ ಅವರನ್ನು ಅಗಲಿದ್ದಾರೆ ಶ್ರೀನಿವಾಸನ್. ಕೇರಳದ ಕೋಯಿಕೋಡ್ನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಬೆಳಗ್ಗೆ ಕುಸಿದು ಬಿದ್ದಿದ್ದರು. ಅದಾದ ನಂತರ ಇದೀಗ ಅವರು ಮೃತಪಟ್ಟಿದ್ದಾರೆ. ಅವರ ಸಾವಿಗೆ ಅನೇಕ ಗಣ್ಯರು ಕಂಬನಿಯನ್ನು ವ್ಯಕ್ತಪಡಿಸಿರೋದು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಪಿಟಿ ಉಷಾ ಅವರಿಗೆ ಕರೆ ಮಾಡಿ ಸಾಂತ್ವನ ಹೇಳಿದಾರಂತೆ. ಕೇರಳದ ಕೋಯಿಕೋಡ್ನಲ್ಲಿ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಪಿಟಿ ಉಷಾ ಅವರ ಪತಿ ಶ್ರೀನಿವಾಸನ್ ಮೃತಪಟ್ಟಿರೋದು ಶುಕ್ರವಾರ. ಇವತ್ತು ಕೇರಳದಲ್ಲಿ ಅವರು ಮೃತಪಟ್ಟಿದ್ದಾರೆ. ಭಾರತೀಯ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷರು, ಖ್ಯಾತ ಅಥ್ಲೀಟ್ ಇವರು. ಅವರ ಪತಿ ಶ್ರೀನಿವಾಸನ್ ಮಾಜಿ ಕಬಡ್ಡಿ ಆಟಗಾರರಾಗಿದ್ದರಂತೆ. CISF ಅಧಿಕಾರಿಯಾಗಿಯೂ ಕೂಡ ಅವರು ಸೇವೆಯನ್ನು ಸಲ್ಲಿಕೆ ಮಾಡ್ತಾ ಬಂದಿದ್ದರು. ಪಿಟಿ ಉಷಾ ಅವರ ಕ್ರೀಡಾ ಜೀವನದಲ್ಲಿ ದೊಡ್ಡ ಬೆಂಬಲವಾಗಿ ಅವರು ನಿಂತಿದ್ದರು. ಇದೀಗ ಮೃತಪಟ್ಟಿದ್ದಾರೆ.